ವೆಲ್ಕಮ್ ಟು ಕಿಡ್ಸ್ ಸ್ಟುಡಿಯೋ. ಹಾಯ್ ನನ್ನ ಪುಟಾಣಿ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಭಿನ್ನರಾಶಿಯ ಬಗ್ಗೆ ತಿಳಿಯೋಣ. ಒಂದು ಪೂರ್ಣ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆಗೆ ಭಿನ್ನರಾಶಿ ಎಂದು ಕರೆಯುತ್ತಾರೆ. 1ನೇ ಅರ್ಧ ಭಾಗ, 4ನೇ 1 ಭಾಗ, 3ನೇ 2 ಭಾಗ, ಮುಕ್ಕಾಲು ಭಾಗ. ಒಂದು ಪೂರ್ಣ ವಸ್ತುವನ್ನು ಭಾಗಗಳನ್ನಾಗಿ ಮಾಡಿದಾಗ ಸಿಗುವ ಬಿಡಿ ಬಿಡಿ ಭಾಗಗಳೇ ಭಿನ್ನರಾಶಿ. ಭಿನ್ನರಾಶಿ ಎನಿಸಿಕೊಳ್ಳಬೇಕಾದರೆ ಎಲ್ಲ ಭಾಗಗಳು ಸಮವಾಗಿರಬೇಕು. ಹಾಗೆ ಅದರಲ್ಲಿ ಅಂಶ ಛೇದ ಎಂದರೇನೆಂದು ತಿಳಿದುಕೊಳ್ಳುವ. ಅಂಶ ಎಂದರೆ ಒಂದು ಭಾಗವನ್ನು ಪ್ರತಿನಿಧಿಸುವ ಮೇಲಿನಲ್ಲಿ ನಮೂದು ಆಗಿರುವ ಸಂಖ್ಯೆ. ಛೇದ ಎಂದರೆ ಸಂಪೂರ್ಣ ಭಾಗವನ್ನು ಗುರುತಿಸುವ 4ನೇ 1 ಭಾಗ. ಇಲ್ಲಿ 1 ಅಂಶ ಮತ್ತು 4 ಛೇದವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಅದರಲ್ಲಿ ಭಿನ್ನರಾಶಿಯಲ್ಲಿ 3 ವಿಧ ಇದೆ. 1 ಸಮಭಿನ್ನರಾಶಿ, 2 ವಿಷಮ ಭಿನ್ನರಾಶಿ, 3 ಮಿಶ್ರ ಭಿನ್ನರಾಶಿ. ಸಮಭಿನ್ನರಾಶಿ ಎಂದರೆ ಅಂಶ ಚಿಕ್ಕದಾಗಿಯೂ ಛೇದ ದೊಡ್ಡ ಸಂಖ್ಯೆಯಾಗಿರುತ್ತದೆ. ಉದಾಹರಣೆ 2/3, 1/2, 1/8. ವಿಷಮ ಭಿನ್ನರಾಶಿ ಎಂದರೆ ಅಂಶ ದೊಡ್ಡದಾಗಿ ಅಥವಾ ಅಂಶವು ಛೇದಕ್ಕೆ ಸಮನಾಗಿದ್ದು ಮತ್ತು ಛೇದ ಚಿಕ್ಕದಾಗಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ಎನ್ನುತ್ತಾರೆ. ಮಿಶ್ರ ಭಿನ್ನರಾಶಿ ಎಂದರೆ ಮಿಶ್ರ ಭಿನ್ನರಾಶಿಯು ಒಂದು ಪೂರ್ಣಾಂಕ ಮತ್ತು ಒಂದು ಸಮ ಭಿನ್ನರಾಶಿಯನ್ನು ಹೊಂದಿರುತ್ತದೆ. ಬನ್ನಿ ಮಕ್ಕಳೇ, ನಾವು ಪ್ರಶ್ನೆಗಳಿಗೆ ಉತ್ತರ ನೀಡೋಣ. ಕೆಳಗೆ ಕೊಟ್ಟಿರುವ 2 ಚಿತ್ರಗಳಲ್ಲಿ ಅರ್ಧ ಭಾಗವನ್ನು ಪ್ರತಿನಿಧಿಸುವ ಚಿತ್ರ ಯಾವುದು? ಉತ್ತರ ಚಿತ್ರ 1. 1ನೇ ಚಿತ್ರದಲ್ಲಿ ವೃತ್ತವು ಸರಿ ಅರ್ಧ ಭಾಗವಾಗಿದೆ. ಹಾಗೆ 2ನೇ ಪ್ರಶ್ನೆ, ಕೆಳಗಿನ ಚಿತ್ರಗಳಲ್ಲಿ 3ನೇ 1 ಭಾಗವನ್ನು ಯಾವ ಚಿತ್ರ ಸೂಚಿಸುತ್ತದೆ? ಉತ್ತರ 2ನೇ ಚಿತ್ರ. ವೆರಿ ಗುಡ್. ಹಾಗೆ 3ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ 3ನೇ 2 ಭಾಗ ಯಾವುದು? 2ನೇ ಚಿತ್ರ. ಇದರಲ್ಲಿ ಸಂಪೂರ್ಣ ಭಾಗ ಯಾವುದು? ಚಿತ್ರ 2. ಇನ್ನು ಪ್ರಶ್ನೆ 6, ಇಲ್ಲಿ 4ನೇ 2 ಭಾಗ ಯಾವ ಚಿತ್ರ ತೋರಿಸುತ್ತದೆ? ಉತ್ತರ 2. ಮುಂದಿನ ಪ್ರಶ್ನೆ, 2 ಚಿತ್ರಗಳಲ್ಲಿ 2 ಭಾಗಗಳ ಯು ಯಾವುದು? ಉತ್ತರ 1ನೇ ಚಿತ್ರ. ಕೊನೆಯ ಪ್ರಶ್ನೆಯನ್ನು, ಈ ಚಿತ್ರಗಳಲ್ಲಿ 4ನೇ 1 ಭಾಗವನ್ನು ಯು ಬಿಂಬಿಸುವ ಚಿತ್ರ ಯಾವುದು? ಉತ್ತರ 2ನೇ ಚಿತ್ರ. ವೆರಿ ಗುಡ್. ಪುಟಾಣಿಗಳೇ, ಭಿನ್ನರಾಶಿಯ ಬಗ್ಗೆ ಗೊತ್ತಿರಬೇಕಾದರೆ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿಕೊಂಡು ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಅಭ್ಯಾಸ ಮಾಡಿಕೊಳ್ಳಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Amazing!